ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಈಗಾಗಲೇ ನೀವು ಸ್ಪಷ್ಟಪಡಿಸಿದ್ರೆ ಅಂದ್ರೆ ಯಾರ ಹೇಳಿಕೆಗೂ ಮಹತ್ವ ಕೊಡಲ್ಲ ಸಿಎಂ ಕುರ್ಚಿ ಸಂಘರ್ಷದ ಬಗ್ಗೆ. ಆದ್ರೂ ಸಹ ಪದೇ ಪದೇ ಶಾಸಕರು ಇದ್ರ ಬಗ್ಗೆ ಕೇಳೋದು ನಿಲ್ಲಿಸಿದ್ರೆ ಯಾರು ಹೇಳೋದು. ನೀವು ಬಂದು ಇಲ್ಲಿ ನನ್ ಕೇಳ್ತಾ ಇದ್ರ ಹೇಳಲೇಬೇಕಾಗಿತ್ತ ನಾನು. ನೀವು ಕೇಳಿಲ್ಲ ಅಂದ್ರೆ ಯಾರು ಹೇಳೋರಿಲ್ಲ. ಜನಕ್ಕೆ ವಿಷಯ ತಿಳಿಸಿ, ಇದ್ದಿದ್ದನ್ನ ತಿಳಿಸಿ. ಈಗ ನೇರವಾಗಿ ಈಗ ನಮ್ಮ ಬಸವರಾಜ್ ಅವ್ರು ಇರ್ಬೋದು ಅಥವಾ ನಮ್ಮ ಇಕ್ಬಾಲ್ ಅವ್ರು ಇರ್ಬೋದು, ಅವ್ರು ಬಂದು ನಿಮ್ಮ ಹತ್ರ ಹೇಳಿಲ್ಲ ಅಲ್ಲ, ಅವರೇ ಸುದ್ದಿಗೋಷ್ಠಿ ಕರೆದಿ ಹೇಳಿದ್ರೆ ಬೇರೆ ವಿಚಾರ. ನೀವು ಬೇರೆ ಈಗ ನಾನು ಬಂದಿರೋದು ಉದ್ಘಾಟನೆಗೆ, ನೀವು ಕೇಳ್ತಾ ಇರೋದು ಸಿಎಂ ಕುರ್ಚಿ ಬಗ್ಗೆ. ನಾನೇನ್ ಹೇಳಿ? ಒಪ್ಪಂದ ಆಗಿದೆ ಅಂತ ಹೇಳ್ತಾ ನಾನು ನೋಡಿ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ. ನಾನಾಗಿರ್ಬೋದು, ಬೇರೆ ಯಾರನ್ನ ಆಗಿರ್ಬೋದು, ಮಾಧ್ಯಮದ ಮುಂದೆ ನಾವು ಏನೇ ಹೇಳಿಕೆ ಕೊಟ್ರು ಅದು ಅಪ್ರಸ್ತುತ. ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ನಮ್ಮಿಬ್ರು ನಾಯಕರನ್ನ ಕರೆದಾಗ ಅವರು ಹೋಗಿ ಅವ್ರು ಭೇಟಿಯಾಗಿ ಏನ್ ಮಾತಾಡೋದೋ ಮಾತಾಡ್ತಾರೆ. ಅದು ಇದು ಬಿಟ್ಟು ಮೂರನೇದವ್ರು ಯಾರೇ ಏನ್ ಮಾತಾಡಿದ್ರು ಕೂಡ ಇಟ್ ಡಸ್ ನಾಟ್ ಹೋಲ್ಡ್ ಆಫ್ ಎನಿ ವ್ಯಾಲ್ಯೂ. ನಾನು ಎಲ್ಲೇ ಮಾತಾಡ್ಲಿ, ಮಾಧ್ಯಮದಲ್ಲನ ಮಾತಾಡ್ಲಿ, ನನ್ನ ಕಚೇರಿನಲ್ಲನ ಮಾತಾಡ್ಲಿ, ನನ್ನ ಮನೆಯಲ್ಲೆಲ್ಲ ಮಾತಾಡ್ಕೊಳ್ಳಿ, ಇಟ್ ಡಸ್ ನಾಟ್ ಹೋಲ್ಡ್ ಆಫ್ ಎನಿ ವ್ಯಾಲ್ಯೂ. ಹೈಕಮಾಂಡ್ ಅಂತ ಒಂದಿದೆ, ಸಿದ್ದರಾಮಯ್ಯ ಹೈಕಮಾಂಡ್ ಆಗಿದ್ದಾರೆ, ಅವರೇ 5 ವರ್ಷವರೆಗೂ ನೋಡಿ ಅದು ಡಾಕ್ಟರ್ ಯತೀಂದ್ರ ಅವ್ರದ ವೈಯಕ್ತಿಕ ಅಭಿಪ್ರಾಯ ಇರಬಹುದು, ನಂದು ಅಭಿಪ್ರಾಯನೇ ಬೇರೆ ಇರ್ಬೋದು, ಬೇರೆಯವ್ರದ್ದು ಬೇರೆ ತರ ಇರಬಹುದು. ಇಟ್ ಡಸ್ ನಾಟ್ ಮ್ಯಾಟರ್. ಅಲ್ಟಿಮೇಟ್ಲಿ ಯಾರು ನಮ್ಮ ವರಿಷ್ಠರು ಖರ್ಗೆ ಸಾಹೇಬ್ರು, ರಾಹುಲ್ ಗಾಂಧಿ ಅವರು ನಮ್ಮ ಹಿರಿಯರಾದಂತ ಸಿಎಂ ಸಾಹೇಬ್ರು, DCM ಸಾಹೇಬ್ರಿಗೆ ಕರೆದು ಮಾತಾಡ್ತಾರೆ. ಇದರಲ್ಲಿ ಇಲ್ಲ ಗೊಂದಲ ಏನಿದೆ ಹೇಳಿ? ಆಂಬಿಗ್ವಿಟಿ ಎಲ್ಲಾನ ಇದ್ಯಾ? ಇಲ್ಲ, ಒಂದ್ ನಿಮಿಷ ಕೇಳಿ. ಇವ್ರೆ ಖರ್ಗೆ ಸಾಹೇಬ್ರ ಮಾತಿನಲ್ಲಿ ಗೊಂದಲ ಇದೆಯಾ? ಸಿಎಂ ಮಾತಿನಲ್ಲಿ ಗೊಂದಲ ಇದೆಯಾ? DCM ಮಾತಿನಲ್ಲಿ ಗೊಂದಲ ಇದೆಯಾ? ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಮಾತಿನಲ್ಲಿ ಗೊಂದಲ ಇದೆಯಾ? ರಾಹುಲ್ ಗಾಂಧಿ ಅವ್ರ ಮಾತಿನಲ್ಲಿ ಗೊಂದಲ ಇದೆಯಾ? ಇಲ್ಲ. ಇವರೆಲ್ಲರೂ ಒಂದೇ ಹೇಳ್ತಾ ಇರೋದು, ಅದನ್ನ ಪರಿಗಣಿಸಿ ಅಂತ ಅಷ್ಟೇ ನಾವು ಹೇಳ್ತಾ ಇರೋದು. DK ಶಿವಕುಮಾರ್ ಅವರ ಬೆಂಬಲಿಗ ಒತ್ತಾಯ ಅಂತಂದ್ರೆ ಏನ್ ಕನ್ಫರ್ಮೇಶನ್ ಹೇಳಿ ಆಗತ್ತೋ ಆಗಲ್ಲ ಅನ್ನೋ ವಿಷಯ ಮಾತಾಡ್ತಾ ಇದ್ದಾರೆ ಸರ್. ಯಾರು ಪಡಿಸ್ಬೇಕು? ನಾವು ಅದೇ ಹೇಳ್ತಾ ಇರೋದಲ್ಲ. ಹೈಕಮಾಂಡ್ ಯಾವಾಗ ಅನಿಸುತ್ತೆ ಹೌದಪ್ಪ ಇವಾಗ ನಾವು ಅವ್ರಿಗೆ ಕರೆದು ಮಾತಾಡ್ಬೇಕು ಅಂತ ಕರೆಸ್ತಾರೆ. ಅಲ್ಲಿ ತನಕ ನಾನು ಏನ್ ಹೇಳಿದ್ರು ಅಪ್ರಸ್ತುತ. ಸರ್, ಈಗ ಮನ್ರೇಗಾ ವಿಚಾರದಲ್ಲಿ ಜಾಹೀರಾತು ಪಾಯಿಂಟ್ ಜೋರಾಗಿದೆ ಸರ್. ಅವರೊಂದ್ ದಿವಸ ಜಾಹೀರಾತು ಕೊಡ್ತಾರೆ, ನೀವೊಂದ್ ದಿವಸ ಜಾಹೀರಾತು ಕೊಡ್ತೀರಿ. ಗಾಂಧಿ ತಾತ ಎಲ್ಲರೂ ಇಲ್ಲ, ಎರಡರಲ್ಲೂ ವ್ಯತ್ಯಾಸ ಇದೆ. ನಮ್ಮದ್ರಲ್ಲಿ ಸತ್ಯದ ಸಂದೇಶ ಇದೆ, ಆಸ್ ಯೂಶುವಲ್ ಬಿಜೆಪಿ ಅವರಲ್ಲಿ ಅಸತ್ಯದ ಸಂದೇಶ ಇದೆ. ನಾವು ಈಗ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತಲ್ಲ, ಸದನದಲ್ಲಿ ಅವಕಾಶ ಇತ್ತಲ್ಲ. ಇದನ್ನ ಈ ಬಿಲ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಅವ್ರಿಗೆ ಅವಕಾಶ ಇತ್ತಲ್ಲ, ಯಾಕೆ ಹೇಳಿಲ್ಲ? ಸಭಾ ಯಾಕೆ ತ್ಯಾಗ ಮಾಡಿದ್ರು? ಇದು ಯಾವ್ದೇ ಇರ್ಬೋದು, ಆಯ್ತು, ಅಧಿಕಾರ ವಿಚಾರದಲ್ಲಿ ತ್ಯಾಗ ಮಾಡಿದ್ರು, ಈ ವಿಚಾರಕ್ಕೆ ವಾಪಸ್ ಬರ್ಬೋದಾಗಿತ್ತಲ್ಲ. ನಮ್ಮ ಏನು ನಮ್ಮ ಇದರಲ್ಲಿ ಸದನದ ಕಾನೂನಿನಲ್ಲಿ ಅವ್ರಿಗೆ ವಾಪಸ್ ಬರೋ ಅಧಿಕಾರ ಇದೆ. ಸಬ್ಜೆಕ್ಟ್ ಚೇಂಜ್ ಆಯ್ತಲ್ಲ, ಅದಾದ್ಮೇಲೆ ಬರ್ಬೋದಾಗಿತ್ತಲ್ಲ. ಅಂದ್ರೆ ತಿಮ್ಮಾಪುರ ಅವ್ರು ರಾಜೀನಾಮೆ ಕೊಡೋ ತನಕ ಇವ್ರು ಸದನದಲ್ಲೇ ಕಾಲಿಡಲ್ವಾ? ಮುಂದಿನ ಸದನದಲ್ಲಿ ಏನಾಗ್ತದೆ? ಮತ್ತೆ ಮುಂದಿನ ಸೆಷನ್ ಅಲ್ಲಿ ಬರೋದಿಲ್ವಾ ಇವರು? ನಾನೇನ್ ಹೇಳ್ತಾ ಇರೋದು, ಒಂದು ಅವಕಾಶ ಇತ್ತು, 2-3 ದಿನ ಇದಕ್ಕಂತ ಪ್ರತ್ಯೇಕವಾಗಿ ಚರ್ಚೆಗೆ ನಾವು ಕೊಟ್ಟಿದ್ವಿ. ಯಾಕೆ ಚರ್ಚೆ ಮಾಡಿಲ್ಲ? ಹೇಳ್ಬೋದಾಗಿತ್ತಲ್ಲ. ಶಿವರಾಜ್ ಸಿಂಗ್ ಅವ್ರ, ಚೌಹಾಣ್ ಅವರ ಈ ಬಿಲ್ ಏನ್ ತಂದಿದ್ದಾರೆ, ಹೇಗೆ ಜನರಿಗೆ ಹೆಲ್ಪ್ ಆಗುತ್ತೆ, ಹೇಗೆ 125 ದಿನ ಕೊಡ್ತಾ ಇದ್ದಾರೆ ಹೇಳ್ಬೋದಾಗಿತ್ತು. ಯಾಕೆ ಹೇಳಿಲ್ಲ? ಮೋದಿ ಅವರ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಇದು ಅಂತ ಹೇಳ್ಬೋದಾಗಿತ್ತಲ್ಲ. ಆಡಳಿತ ವಿಕೇಂದ್ರೀಕರಣ ಆಗೋದು ಕೇಂದ್ರೀಕೃತ ಆಗ್ತಿದೆ ಎಲ್ಲ ಹೇಳ್ತೀನಿ. ನಮ್ಮ ಭಾಷಣ ಕೇಳಿದ್ರೆ ಹೇಳ್ತೀನಿ. ನೋಡಿ, ಬಿಜೆಪಿ ಅವರಿಗೆ ಅವರು ಆಪರೇಷನ್ ಕಮಲ ಹುಟ್ಟಾಕಿದ್ದು ನಮ್ಮ ದೇಶದಲ್ಲಿ ಕರ್ನಾಟಕದಿಂದ ತಾನೆ. ಅವರ ಪ್ರವೃತ್ತಿ ನಾವ್ ಯಾಕ್ರಿ ಬೆಳೆಸ್ಬೇಕು? ಈಗ ಹೂ ಇಸ್ ಬಿಜೆಪಿ ಟು ಟೆಲ್ ಅಸ್ ವಾಟ್ ಟು ಡೂ? ನಾವ್ ಯಾಕ್ರಿ ಕೇಳ್ಬೇಕು ಅವ್ರ ಮಾತು? ಅವ್ರು ಏನಾದ್ರೂ ಬೊಬ್ಬೆ ಹೊಡ್ಕೊಳ್ಳಿ. ಅವರಿಗೆ ನೋಡಿ, ಅಲ್ಲಿ ವಿರೋಧ ಪಕ್ಷದಲ್ಲಿ ಯಾರು ಸಮರ್ಥರಿಲ್ಲ ಪಾಪ. ಒಂದು ಅಡ್ಜಸ್ಟ್ಮೆಂಟ್ ಮೋಷನ್ ಅರ್ಧ ದಿನ ಹೋಲ್ಡ್ ಮಾಡಕ್ಕಾಗಲ್ಲ ಸದನದಲ್ಲಿ. ಅವರು ಇವಾಗ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇದಾರ. ಅಲ್ಲೇ 2-3 ಜನ ವಿರೋಧ ಪಕ್ಷದ ನಾಯಕರಿಗೆ ಪೈಪೋಟಿ ನಡೆದಿದೆ. ಒಬ್ರು ಬಾವಿಗೆ ಬೀಳ್ಬೇಕು ಅಂತಾರೆ, ಇನ್ನೊಬ್ರು ವಾಕ್ಔಟ್ ಮಾಡ್ಬೇಕು ಅಂತಾರೆ. ಅಲ್ಲೇ ಸರಿಯಾಗಿ ಇದು ಇಲ್ಲ. ಅವ್ರ ಪಕ್ಷ ನೋಡ್ಕೊಳಕ್ ಹೇಳಿ, ನಮ್ಮ ಪಕ್ಷದ ಬಗ್ಗೆ ಚಿಂತೆ ಮಾಡೋದ್ ಬೇಡ. 135 ವರ್ಷದಿಂದ ಚೆನ್ನಾಗಿ ನಡ್ಕೊಂಡು ಬಂದಿದ್ವಿ, ಇನ್ನ 135 ವರ್ಷನೂ ಚೆನ್ನಾಗಿ ನಡ್ಕೊಂಡು ಹೋಗ್ತೀವಿ.
ಮೋದಿ ಅವರ ಮೇಲೆ ಹಲ್ಲೆಗೆ ನೋಡಿ. ನಡೆದಿತ್ತು ಅಂತ ಹೇಳಿ ಯಾರು ಹೇಳ್ತಾ ಇದ್ದಾರೆ? ಸ್ಪೀಕರ್ ಅವರು ಹೇಳ್ತಾ ಇದ್ದಾರೆ. ಅಂಥದ್ದೇನು ಅವ್ರ ಹತ್ರ ಇಂಟೆಲಿಜೆನ್ಸ್ ಇತ್ತು, ಯಾವುದು ಅಮಿತ್ ಶಾ ಅವ್ರ ಹತ್ರ ಇರ್ಲಿಲ್ಲ. ಹೋಮ್ ಮಿನಿಸ್ಟರ್ ಯಾರು? ಅಮಿತ್ ಶಾ ಅವರು. ಅವ್ರ ಹತ್ರ ಇರ್ಲಾರ್ದು ಇಂಟೆಲಿಜೆನ್ಸ್ ಸ್ಪೀಕರ್ ಹತ್ರ ಇದೆ ಅಂದ್ರೆ ಅಮಿತ್ ಶಾ ಅವ್ರು ಎಷ್ಟು ಸಮರ್ಥರು? ಒಂದನೇದು. ಎರಡನೇದು, ಮಹಿಳೆಯರು ಹಲ್ಲೆ ಮಾಡ್ತೀನಿ ಅಂತ ಹೇಳ್ತಾ ಇದೆ. ನಿನ್ನೆ ನೀವು ಗಮನಿಸಿದ್ರು ಇಲ್ಲೋ, ಯಾವ್ದೋ ಒಂದು ಚಾನೆಲ್ ನಲ್ಲಿ ನೋಡ್ತಾ ಇದ್ದೆ, TDP ಮತ್ತೆ ಬಿಜೆಪಿ ಎಂಪಿಗಳು ಯಾರೋ ಒಬ್ರು ನ್ಯೂಸ್ ಆಂಕರ್ ಕೇಳ್ತಾರೆ, ಅವ್ರ ಹತ್ರ ಏನ್ ಶಸ್ತ್ರಾಸ್ತ್ರ ಇಲ್ಲ, ಏನು ಇಲ್ಲ, ಹೇಗೆ ಹಲ್ಲೆ ಮಾಡ್ತಾರಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇಲ್ಲ, ಅವ್ರ ಹತ್ರ ಹಲ್ಲಿದೆ ಅಲ್ವಾ, ಕಡಿತಾರೆ ಅಂತ. ಇದಕ್ಕೇನು ಉತ್ತರ ಇರ್ತದೆ ಹೇಳಿ? ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ ಯಾವತ್ತನ ಪಾರ್ಲಿಮೆಂಟ್ ನಲ್ಲಿ ಮಹಿಳೆಯರು ಇಂಥ ವರ್ತನೆ ಮಾಡಿದಾರ ಹೇಳಿ? ಯಾವತ್ತನ ಇತಿಹಾಸ ಇದೆಯಾ? ಅಂದ್ರೆ ಮೋದಿ ಅವರಿಗೆ ಏನಾಗಿದೆ ಗೊತ್ತಾ ಸರ್? ಪಾರ್ಲಿಮೆಂಟ್ ನಲ್ಲಿ ಉತ್ತರ ಕೊಡಕ್ ಆಗೋದಿಲ್ಲ, ನಿಮ್ ಮುಂದೆ ಬರ್ಲಿಕ್ಕೂ ತಯಾರಿಲ್ಲ. 12 ವರ್ಷದಲ್ಲಿ ಒಂದ್ ಪ್ರೆಸ್ ಮೀಟ್ ಮಾಡಿದಾರ? ಒಂದು. ನೀವ್ ಹೆಂಗ್ ಇವಾಗ ನನ್ ನಿಂತ್ಕೊಂಡು ಕೇಳ್ತಾ ಇದ್ರೆ ಎಲ್ಲದ್ರ ಬಗ್ಗೆ ಉತ್ತರ ಕೊಡ್ತಾ ಇದ್ದೀನಲ್ಲ ಪ್ರಾಮಾಣಿಕವಾಗಿ. ಪ್ರಯತ್ನ ಅಂತೂ ಇದೆಯಾ ಅವ್ರದ್ದಿದ್ಯಾ? ಅವಕಾಶನೇ ಕೊಡೋದು ಇಲ್ವಾ? ಅವಕಾಶ ಕೊಟ್ಟಾಗೆಲ್ಲ ಮಾವಿನಕಾಯಿ ಹೆಂಗ್ ತಿಂತಾರೆ, ವಾಚ್ ಹೆಂಗ್ ಹಾಕೊಂತಾರೆ, ಅವರ ಬೆವರಿಂದ ಅವ್ರ ಹೆಂಗೆ ಸ್ಕಿನ್ ಏನು ಸರ್ ಅದು ಶೈನ್ ಆಗುತ್ತೆ, ಅಷ್ಟಕ್ಕೆ ಸೀಮಿತ ಇದ್ದಾರೆ. ನೀವು ಕೇಳೋದು ಅಷ್ಟಕ್ಕೆ ಸೀಮಿತ ಆಗಿದ್ರೆ ಅವರು ಹೇಳಕ್ ಅಷ್ಟಕ್ಕೆ ಸೀಮಿತ. ಈ ಎಲ್ಲ ಕಠಿಣ ಪ್ರಶ್ನೆಗಳು ಬರೀ ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಸಾಹೇಬ್ರಿಗೆ, ಕಾಂಗ್ರೆಸ್ಗೆ ಇದೆ ಅನ್ಸುತ್ತೆ. ಈಗ ಪಾರ್ಲಿಮೆಂಟ್ ನಲ್ಲಿ ಹಲ್ಲೆ ಆಗ್ತಾ ಇದೆ ಅಂದ್ರೆ ಅಮಿತ್ ಶಾ ಅವ್ರು ಏನ್ ಮಾಡ್ತಾ ಇದ್ದಾರೆ? ಆಗ್ಲಿ, ತನಿಖೆ ಆಗ್ಲಿ. ಆಕ್ಚುಲಿ ಸ್ಪೀಕರ್ ಅವರು ಸದನಕ್ಕೆ ತಿಳಿಸ್ಬೇಕು, ಎಲ್ಲಿಂದ ಮಾಹಿತಿ ಬಂತು, ಏನ್ ಮಾಹಿತಿ ಬಂತು, ಯಾರು ಈ ಸಂಚು ಮಾಡಿದ್ರು ಅಂತ ಚರ್ಚೆಗೆ ರೆಡಿ ಇದಾರಾ? ಮೋದಿ ಅವರಿಗೆ ನೋಡ್ರಿ ಧೈರ್ಯ ಇಲ್ಲ ಜನರಿಗೆ ಎದುರ್ಸಕ್ಕೆ, ಪಾರ್ಲಿಮೆಂಟ್ ಎದುರ್ಸಕ್ಕೆ, ಮತ್ತೆ ಪ್ರೆಸ್ ಎದುರ್ಸಕ್ಕೆ. ಸುಮ್ಮನೆ ಏನಿದ್ರು ಮನ್ ಕಿ ಬಾತ್ ಅವ್ರು ಹೇಳಿದ್ದನ್ನ ಕೇಳಕ್ಕೆ ಮಾತ್ರ ಈ ಸಂಸದರು ಇರೋದು. ಅದು ನೋಡೋಣ, ನಮ್ಮ ಲೀಪ್ ಪ್ರೋಗ್ರಾಮ್ ನ ತಗೊಂಡ ಪ್ರಯತ್ನ ಮಾಡ್ತಾ ಇದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.